ಇಂದಿನ ಕಾಲಕ್ಕೆ ಕಾಂಗ್ರೆಸ್ ಅಪ್ರಸ್ತುತ. ಸಿಜೆಪಿ ಕಾಂಗ್ರೆಸ್ಸಿಗೆ ದೂರದೃಷ್ಟಿ ಇಲ್ಲವೆಂದ ಜಿರಳೆ ವಕ್ತಾರ. ಜಿರಳೆ ಜನತಾ ಪಾರ್ಟಿ ನಡೆಸಿದ ಪ್ರತಿಭಟನೆಯ ಆರಂಭದಲ್ಲಿ ಅಂತರ ಕಾಯ್ದುಕೊಂಡಿದ್ದಂತಹ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ಸಂಸತ್ ಚಲೋ ಕಾರ್ಯಕ್ರಮಕ್ಕೆ ಭಾರೀ ಬೆಂಬಲ ಸೂಚಿಸಿತು. ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಕೂಡ ಹಾಕಿತ್ತು. ಈ ವೇಳೆ ರಾಹುಲ್ ಗಾಂಧಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಮೂಗಿನಲ್ಲಿ ರಕ್ತ ಕೂಡ ಸುರಿಯಿತು ಎಂದು ಕಾಂಗ್ರೆಸ್ ಕಾರ್ಯಕರ್ತರ ಅವಲತ್ತು ತೋಡಿಕೊಂಡಿದ್ರು. ಜಿರಳೆಗಳ ಪ್ರತಿಭಟನೆ ಹಿಂಸಾರೂಪಕ್ಕೆ ಪರಿವರ್ತನೆಗೊಂಡು ಲಾಠಿ ಚಾರ್ಜ್ ಕೂಡ ಆಗಿತ್ತು. ರಾಹುಲ್ ಗಾಂಧಿ ಇದನ್ನು ಖಂಡಿಸಿದಲ್ಲದೆ ವಿದ್ಯಾರ್ಥಿಗಳ ಮೇಲೆ ದಾಖಲಾದ ಕೇಸುಗಳನ್ನು ಸರ್ಕಾರ ಹಿಂದಕ್ಕೆ ಪಡೆಯಬೇಕೆಂದು ಸಂಸತ್ ಮತ್ತು ಸಂಸತ್ತಿನ ಹೊರಗೂ ಧ್ವನಿ ಎತ್ತಿದ್ರು. ಜಿರಳೆ ಪಾರ್ಟಿಯ ಬೆನ್ನಿಗೆ ನಿಂತು ಇಷ್ಟೆಲ್ಲಾ ಬೆಂಬಲ ನೀಡಿದ್ರೂ ಕೂಡ ಸಿಜೆಪಿ ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ಕಾಲ ಕಸದಂತೆ ಮಾಡಿ ಹಾಕಿದೆ. ಮಾಧ್ಯಮವೊಂದರ ಸಂದರ್ಶನದ ವೇಳೆ ಜಿರಳೆ ಪಾರ್ಟಿಯ ವಕ್ತಾರ ಆಶುತೋಷ್ ರಾಂಕಾ ಅವರು ಕಾಂಗ್ರೆಸ್ ಪಕ್ಷ ಇಂದಿನ ಕಾಲಕ್ಕೆ ಅಪ್ರಸ್ತುತ. ಕಾಂಗ್ರೆಸ್ ಪಕ್ಷ ತನ್ನ ನಾಯಕ ರಾಹುಲ್ ಗಾಂಧಿಯ ಬಿಳಿ ಟಿ ಶರ್ಟ್, ಆಪ್ಸ್, ಇಂಗ್ಲಿಷ್ ಬಗ್ಗೆಯೇ ಮಾತನಾಡ್ತಾ ಕಾಲಹರಣ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನಾಯಕತ್ವ ಇಲ್ಲ. ಅವರು ನೆಲದ ವಾಸ್ತವದಿಂದ ಸಂಪೂರ್ಣ ವಿಮುಖರಾಗಿದ್ದಾರೆ ಎಂದು ಟೀಕಿಸಿದ್ದಾರೆ. ಕಾಕ್ರೋಚ್ಗಳ ಹೋರಾಟಕ್ಕೆ ಕಾಂಗ್ರೆಸ್ ಇನ್ನಿಲ್ಲದ ಬಲ ತುಂಬಿದ್ರು. ಕಾಂಗ್ರೆಸ್ ಪಕ್ಷವನ್ನು, ಅದರ ನಾಯಕರನ್ನು ಜಿರಳೆಗಳು ಕೇವಲವಾಗಿ ಕಾಣ್ತಾ ಇರುವುದು ಒಂದು ಹೊಸ ಬೆಳವಣಿಗೆ. ಜಿರಳೆಗಳ ಹೋರಾಟದ ಶ್ರಮದ ಕ್ರೆಡಿಟ್ ಪಡೆಯಲು ಯತ್ನಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಜಿರಳೆ ಪಾರ್ಟಿ ವಕ್ತಾರನ ಹೇಳಿಕೆ ಮುಜುಗರ ತಂದಿರೋದಂತೂ ನಿಜ.